ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಗೈಸ್. ನಾವು ಇವತ್ತು ಶಾಪಿಂಗ್ ಅಂತ ಹೋಗಿದ್ವಿ. ಜಸ್ಟ್ 2000 ರುಪೀಸಲ್ಲಿ ಕಮ್ಮಿ ಬಜೆಟಲ್ಲಿ ಎಷ್ಟೆಲ್ಲ ಐಟಮ್ಸ್ ತಂದ್ವಿ, ಏನೇನು ತಂದೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಆ್ಯಕ್ಚುಲಿ ಎಷ್ಟೋ ದಿವಸದಿಂದ ಅಂದ್ಕೊಳ್ತಾ ಇದ್ವಿ ಹೋಗಬೇಕು ಶಾಪ್ ಮಾಡ್ಕೊಂಬರ್ಬೇಕು ಅಂತ, ಬಟ್ ನಾನೇ ಮನ್ಸು ಮಾಡ್ತಿರಲಿಲ್ಲ. ಇವತ್ತು ಹೋಗೋಣ, ನಾಳೆ ಹೋಗೋಣ, ನಾಡಿದ್ದು ಹೋಗೋಣ ಅಂದ್ಕೊಂಡು ನಾನೇ ಡಿಲೇ ಮಾಡ್ತಿದ್ದೆ. ನಾನೇ ಸ್ವಲ್ಪ ಸೋಮಾರಿ ತಂದಿಂದ ಬೇಡ ಬೇಡ ಅಂತ ಸುಮ್ಮನಾಗ್ತಿದ್ದೆ. ಬಟ್ ನಮ್ಮ ಅಜ್ಜಿ ಊರಿಗೆ ಹೋಗಬೇಕಿತ್ತು, ನಾವು ಹಬ್ಬ ಇತ್ತು ಅಲ್ಲಿ. ಸೊ ಹಾಗಾಗಿ ಹಬ್ಬಕ್ಕೂ ಮುಂಚೆನೇ ಹೋಗಿ ಏನೇನು ಬೇಕು ಎಲ್ಲ ತಗೊಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನನ್ನ ತಂಗಿ ಶಾಪ್ ಮಾಡಿದ್ದಲ್ಲ, ನಾನು ವೀಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ಅವಳು ಆಲ್ರೆಡಿ ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಟ್ ನಾನು ಹಾಗೆ ಇಟ್ಟಿದ್ದೆ, ನಾನು ವ್ಲಾಗ್ ಮಾಡಬೇಕು ಅಂತ. ಹಾಗಾಗಿ ನಾನು ಏನೇನು ಪರ್ಚೇಸ್ ಮಾಡಿದೆ, ಏನೇನು ತೊಗೊಂಡೆ ಅನ್ನೋದು ಈ ವಿಡಿಯೋ ಆಗಿರುತ್ತೆ. ಒಂದು ಬ್ಯಾಸ್ಕೆಟ್ ನಂದು, ಇನ್ನೊಂದು ನನ್ನ ತಂಗಿದು. ಆ್ಯಂಡ್ ಅಲ್ಲಿಂದ ವಾಪಸ್ ಬರ್ತಾ ಬೇಲ್ಪುರಿ ತಿನ್ಕೊಂಡು ನಮ್ಮೂರಿಗೆ ಬಂದಮೇಲೆ ಒಂದು ಆಂಟಿ ನನಗೆ ಹೂವು ಕೊಟ್ಟರು. ಅದೆಲ್ಲ ತೊಗೊಂಡು ಮನೆಗೆ ಬಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹೇಗಿದೆ ಏನು ಅಂತ ಒಂದ್ಸಲಿ ಹೋಗಿ ನೋಡ್ಕೊಂಬನ್ನಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜಾಸ್ತಿ ತಲೆ ತಿನ್ನೋದು ಬೇಡ ಅಂತ ಹೇಳ್ತಾ ಫಸ್ಟ್ ನಾನು ಈ ಒಂದು ಶರ್ಟ್ನ ತೊಗೊಂಡೆ. ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇದಕ್ಕೆ ಉದ್ದ ತೋಳು ಕೂಡ ಇದೆ. ನನಗೆ ಈ ರೀತಿ ಉದ್ದ ತೋಳಿದ್ರೆ ಇಷ್ಟ ಆಗುತ್ತೆ. ಆ್ಯಂಡ್ ಇದನ್ನು ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡ್ಗೆ ಅಂತ ತೊಗೊಂಡಿದ್ದು. ಬಟ್ ಇಟ್ಸ್ ಓಕೆ, ಯಾರು ಹಾಕ್ಕೊಂಡ್ರೆ ಏನೋ ಅಲ್ವಾ. ಸೊ ನನಗೆ ಇಷ್ಟ ಆಯಿತು ಒಂಥರ. ಯಾರು ಹಾಕ್ಕೊಂಡ್ರು ಓಕೆ, ನಾನು ಹಾಕ್ಕೊತೀನಿ ಅನಿಸುತ್ತೆ ಮೇ ಬಿ. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಡೈಲಿ ಯೂಸಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಒಂದನ್ನು ತೊಗೊಂಡೆ. ಇದ್ರ ಪ್ರೈಸ್ ಬಂದು 200 ರುಪೀಸ್, ಜಸ್ಟ್ 200 ರುಪೀಸ್. ನಿಜವಾಗ್ಲೂ 200 ರುಪೀಸ್ ಕೊಡ್ಬೋದು, ಅಷ್ಟೇ ಸಾಫ್ಟಾಗಿದೆ ಬಟ್ಟೆ, ತುಂಬ ಚೆನ್ನಾಗಿದೆ ಮೆಟೀರಿಯಲು. ಹಾಗಾಗಿ ನಾನು ಇದನ್ನ ತೊಗೊಂಡೆ. ಸೆಕೆಂಡ್ ಶರ್ಟ್ ಬಂದು ಇದು, ಓಕೆನಾ. ಇದನ್ನು ನಾನು ನನ್ನ ಹಸ್ಬೆಂಡ್ಗೆ ಅಂತ ತೊಗೊಂಡಿದ್ದು. ಈ ರೀತಿದು ಆಲ್ರೆಡಿ ಒಂದ್ಸಲಿ ತಗೊಟ್ಟಿದ್ದೆ ಆವಾಗ, ಬಟ್ ಚೆನ್ನಾಗಿತ್ತು, ಅದು ಚೆನ್ನಾಗಿ ಕಾಣಿಸ್ತಿತ್ತು ಅವ್ರಿಗೆ. ಸೊ ಹಾಗೆ ಇದನ್ನ ತೊಗೊಂಡೆ. ಇದು ಕೂಡ ನನಗೆ ಇಷ್ಟ ಆಯಿತು. ಅದೇ ಥರದ್ದೇನೆ ಇತ್ತು ಕೂಡ, ಬಟ್ ನನಗೆ ಯಾಕೋ ಅದು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಇದು ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಫೀಲ್ ಆಯಿತು. ಸೊ ಅವರೇನೆಲ್ಲ ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ತಗೋ ಅಂತಂದರು. ಸೊ ಹಾಗೆ ನನಗಿದು ಇಷ್ಟ ಆಯಿತು, ಹಾಗೆ ಇದನ್ನ ತೊಗೊಂಡೆ. ಇದ್ರ ಪ್ರೈಸು 399. ಇನ್ನೇನು 1 ರುಪೀಸ್, ಇನ್ನೇನು 400 ರುಪೀಸ್. ಚೆನ್ನಾಗಿದೆ, ಒಂಥರ ಮೆಟೀರಿಯಲ್ ಕೂಡ ಸಾಫ್ಟಾಗಿದೆ, ಕ್ಲಾತು ಚೆನ್ನಾಗಿದೆ, ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನನಗಿಷ್ಟ ಆಯಿತು. ಸೊ ಹಾಗಾಗಿ ನಾನು ಇದನ್ನ ತೊಗೊಂಡೆ, ತುಂಬಾ ಚೆನ್ನಾಗಿದೆ. ಸೊ ಲೆಟ್ಸ್ ಗೋ ಟು ಥರ್ಡ್ ಒನ್. ಮೂರನೇದು ಬಂದು ಇದು ನನಗಿಷ್ಟ ಆಯಿತು. ಇದು ಇಷ್ಟ ಆಯಿತು ಅನ್ನೋದಕ್ಕಿಂತ ನೋಡ್ತಾ ಇದ್ವಿ. ನನ್ನ ತಂಗಿ ಇದ್ದು ಅಲ್ಲಿ ಕಲೆಕ್ಷನ್ ಚೆನ್ನಾಗಿದೆ ಅಲ್ಲಿ ತಗೋ ಅಂತ ಅಂದ್ಲು. ಸೊ ಹೋಗಿ ನೋಡಿದೆ. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇದ್ವು. ನನಗೆ ಈ ಕಲರು ಯಾಕೋ ಚೆನ್ನಾಗಿರುತ್ತೆ ಅನಿಸುತ್ತೆ. ಬೇರೆ ಕಲರ್ಸ್ ಎಲ್ಲ ಅಷ್ಟಾಗಿ ಇಷ್ಟ ಆಗಿಲ್ಲ ನನಗೆ. ಅವೆಲ್ಲದಕ್ಕೂ ಹೋಲಿಸಿದ್ರೆ ಈ ಕಲರ್ ಬೆಸ್ಟ್ ಅನ್ನಿಸ್ತು. ಸೊ ಮೇ ಬಿ ಫೋನಲ್ಲಿ ಫೋಕಸ್ ಆಗ್ತಿಲ್ಲ ಅನಿಸುತ್ತೆ. ಇದು ವೈಟ್ ಮತ್ತು ಸ್ವಲ್ಪ ಬ್ರೌನ್ ಶೇಡಲ್ಲಿದೆ. ಫೋನಲ್ಲಿ ಅಷ್ಟು ಫೋಕಸ್ ಆಗ್ತಿಲ್ಲ. ಆ್ಯಂಡ್ ರಿಯಲಲ್ಲೂ ಕೂಡ ಅಷ್ಟಾಗಿ ಇದು ಗೊತ್ತಾಗ್ತಿಲ್ಲ. ಚೆನ್ನಾಗಿದೆ ಒಟ್ಟಿನಾಗೆ, ಮೆಟೀರಿಯಲ್ ಕೂಡ ಸಾಫ್ಟಾಗಿದೆ. ಫುಲ್ ಲೆಂತ್ ಇದೆ, ಇದು ಉದ್ದ ತೋಳಿದೆ, ಆಮೇಲೆ ಲೆಂತ್ ಇದೆ, ಉದ್ದ ಕೂಡ ಇದೆ. ಆ್ಯಂಡ್ ಯಾವಾಗನ ಹಾಕ್ಕೊಂಡಾಗ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇದರ ಪ್ರೈಸ್ ಬಂದು 200 ರುಪೀಸ್ ಕೊಡ್ಬೋದು. 200 ರುಪೀಸ್ ಕಣ್ಣು ಮುಚ್ಕೊಂಡು ಕೊಡ್ಬೋದು, ಅಷ್ಟು ಚೆನ್ನಾಗಿದೆ ಬಟ್ಟೆ. ಜೀನ್ಸ್ ಮೇಲೆಲ್ಲ ಹಾಕಿದ್ರೆ ಸೂಪರಾಗಿ ಕಾಣುತ್ತೆ. ಎಲ್ಲನ ಈಗ ಫಿಲಮ್ಗೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋದೆ ಹಾಕೊಂಡೋದ್ರೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದನ್ನ ತೊಗೊಂಡೆ. ಫೋರ್ತ್ ಬಂದು ನಾನು ತಗೊಂಡಿದ್ದು 4ನೇದು ಇದು ದಿಸ್ ಶರ್ಟ್. ತುಂಬ ಚೆನ್ನಾಗಿದೆ ಈ ಶರ್ಟ್ ಕೂಡ, ಫುಲ್ಲು ಸಾಫ್ಟಾಗಿದೆ. ಡೈಲಿ ಯೂಸ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಇದನ್ನು ನಾನು ನನ್ನ ಹಸ್ಬೆಂಡ್ಗೆ ಅಂತ ತೊಗೊಂಡಿದ್ದು. ಅವ್ರಿಗೆ ಡೈಲಿ ಯೂಸ್ಗೆ, ಈಗ ಹೊರಗೆಲ್ಲ ನಾವು ಹೋದಾಗೆಲ್ಲ ಡೈಲಿ ಯೂಸಿಗೆ ಚೆನ್ನಾಗಿರುತ್ತೆ ಅಂತ. ಇದರ ಪ್ರೈಸು ಜಸ್ಟ್ 150 ರುಪೀಸ್ ಕೊಡ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈಗ ನೈಟ್ ಪ್ಯಾಂಟ್ಸ್ಗೆಲ್ಲ ಈ ರೀತಿ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನನಗಿಷ್ಟ ಆಯಿತು. ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡಿದ್ದೀನಿ. ಲೆಟ್ಸಿ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ. ಮೇ ಬಿ ಇಷ್ಟ ಆಗುತ್ತೆ, ಅವರೇನು ಆ ಥರ ಅಲ್ಲ, ಬಟ್ ಚೆನ್ನಾಗಿದೆ. ಇದು 4 ಆಯಿತು. 5th ಅಂತೂ ನಾನು ಈ ಪ್ಯಾಂಟ್ ತೊಗೊಂಡೆ. ನನ್ನ ಹತ್ರ ಈ ರೀತಿದ್ದಿತ್ತು ಆಲ್ರೆಡಿ, ಬಟ್ ಬೇರೆ ಕಲರ್ಸಿಗೆ ಹೋಲಿಸಿದ್ರೆ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಪ್ಯಾಂಟು. ನಾನೆಲ್ಲ ಮೈಸೂರಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಇಲ್ಲಿಗೆ. ಈ ಒಂದು ಪ್ಯಾಂಟು ಕ್ವಾಲಿಟಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಇದೆಲ್ಲ ನೀರಿಗೆ ಹಾಕಿರೋ ಹೋಗುತ್ತೆ ಅಂದ್ಕೊಂಡಿದ್ದೆ, ಬಟ್ ನೋ, ತಪ್ಪು. ಅದು ಚೆನ್ನಾಗಿದೆ, ನನಗೆ ಇಷ್ಟ ಆಗಿತ್ತು ಈ ಕ್ವಾಲಿಟಿನಲ್ಲಿ. ಹಾಗಾಗಿ ಹುಡುಕೊಂಡು ಹೋದೆ, ಚೆನ್ನಾಗಿತ್ತು. 200 ರುಪೀಸ್ ಇದರ ಪ್ರೈಸು. 200 ರುಪೀಸು. ಸೈಡಲ್ಲಿ ಈ ರೀತಿ ಇರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಿದ್ದು.
ಆಲ್ರೆಡಿ ನಾನು ತೊಗೊಂಡಿದ್ದಂತಹ ಕಲರ್ಸ್ ಇದು. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಈ ಕಲರ್ ತಗೊಂಡೆ. ಇದೇ ಕಲರ್ದ ಬ್ಲ್ಯಾಕ್ ಕಲರ್ದಿತ್ತು, ಓಕೆನಾ. ಬಟ್ ಇದು ಜಾಸ್ತಿ ಬ್ಲ್ಯಾಕ್ ಇಲ್ಲ, ಫುಲ್ಲು ಡಾರ್ಕ್ ಬ್ಲ್ಯಾಕ್ ಇಲ್ಲ, ಸ್ವಲ್ಪ ಮೀಡಿಯಮಲ್ಲಿದೆ. ಹಾಗಾಗಿ ಇದನ್ನ ತೊಗೊಂಡೆ. ಈ ರೀತಿದು ಡಿಫ್ರೆಂಟ್ ಕಲರ್ಸ್ ಇದ್ದು, ಜಾಸ್ತಿ ಸೆಲೆಕ್ಟಿವ್ ಕಲರ್ಸ್ ಅಷ್ಟೇ ಅನಿಸುತ್ತೆ ಈ ರೀತಿ ಪ್ಯಾಂಟ್ಸ್ ಬರೋದು, ಒಂದು 3-4 ಕಲರ್ ಅಷ್ಟೇ. ಆ ಕಲರ್ಸ್ ಎಲ್ಲ ಇದು, ಈ ಕಲರ್ ಇರಲಿಲ್ಲ ಅಂತ ಈ ಕಲರ್ ಪ್ಯಾಂಟ್ನ ತೊಗೊಂಡೆ. 4 ಆಯಿತು. 5th ಅಂತೂ ಇದು ಅವ್ರಿಗೊಂದು ಪ್ಯಾಂಟ್ ತೊಗೊಂಡೆ, ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ. ಆ್ಯಂಡ್ ಲಾಸ್ಟ್ ದಿಸ್ ಒನ್, ಇದು ನಾನು ನನಗೆ ಅಂತ ತೊಗೊಂಡಿದ್ದು. ಇದು ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು ಗೈಸ್. ಸಿಮೆಂಟ್ ಕಲರ್ ಇದೆ, ಓಕೆನಾ. ಓನ್ ಯುವರ್ ಪವರ್ ಅಂತ ಇದೆ. ಸೊ ಇದು ಚೆನ್ನಾಗಿತ್ತು, ಸೇಮ್ ಇದೇ ಥರದ್ದಲ್ಲೇ, ಬಟ್ ಎಂಡಿಂಗಲ್ಲಿ ವೈಟ್ ಕಲರ್ ಇತ್ತು, ಪಿಂಕ್ ಕಲರ್ದಿತ್ತು ಶರ್ಟ್ ಇದೇ ಥರದ್ದು. ಬಟ್ ಅದು ತೊಗೊಂಡಿದ್ದೆ, ಅದು ನಾನೇನು ಮಾಡಿಬಿಟ್ಟಿದ್ದೀನಿ ಗೊತ್ತಾಗ್ದಲೇ ಎಲ್ಲ ಮಿಕ್ಸ್ ಮಾಡಿ ಬಟ್ಟೆ ನೆನಕುವಾಗ ಕಲರ್ ಆಗೋಗ್ಬಿಟ್ಟಿತ್ತು ತುದಿನಲ್ಲೆಲ್ಲ. ಸೊ ಅದೇ ಥರದ ಇದಿತ್ತಲ್ಲ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡೆ. ಇದರ ಪ್ರೈಸು 160 rupees ಕೊಡ್ಬೋದು ಆರಾಮಾಗಿ, ಡೈಲಿ ಯೂಸಸ್ಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಬಟ್ಟೆ ಅನ್ನಿಸ್ತು. ಸೊ ಹಾಗೆ ಇದನ್ನ ತಗೊಂಡೆ. ಬಟ್ಟೆ ಕೂಡ ಸಾಫ್ಟಾಗೆ ಚೆನ್ನಾಗಿದೆ. ಆ್ಯಂಡ್ ಇಷ್ಟು ಬಟ್ಟೆದಾಗಿತ್ತು. ನೆಕ್ಸ್ಟ್ ನಾನು ಬೇರೆ ಏನೇನು ತಗೊಂಡೆ ಅಂತಂದರೆ, ನೆಕ್ಸ್ಟು ನಾನು ಈ ಒಂದು ಬಾಕ್ಸ್ನ ತಗೊಂಡೆ. ಇದು ಚೆನ್ನಾಗಿದೆ. ಈಗ ಏನಾದರೂ ಡ್ರೈ ಫ್ರೂಟ್ಸ್ ಅದು ಇದು ಎಲ್ಲ ಹಾಕ್ಕೊಂಡು ನಾವು ಎಲ್ಲ, ಈಗ ಊಟಗಳು ಕೂಡ ಹಾಕ್ಕೊಂಡು ಹೋಗ್ಬೋದು ಇದರಲ್ಲಿ. ಬಟ್ ಅದನ್ನು ಬಿಟ್ಟರೆ ಅದರ್ವೈಸ್ ನಾವೇನೋ ಟ್ರಿಪ್ಗೆ ಅಲ್ಲಿಗೆ ಇಲ್ಲಿಗೆ ಹೋಗ್ತೀವಿ ಅಂದರೆ ಏನೋ ಡ್ರೈ ಫ್ರೂಟ್ಸು ಅಥವಾ ಏನನ್ನ ಐಟಮ್ಸ್, ತಿನ್ನೋ ಐಟಮ್ಸ್ ಏನೋ ಹಾಕ್ಕೊಂಡು ಹೋಗ್ಬೋದು. ಅಂದರೆ ಇಲ್ಲಿ ಇದೆ ನೋಡಿ, ಈ ಥರ ಲಾಕ್ ಮಾಡೋದು, ಓಪನ್ ಮಾಡೋದು. ಸೊ ಕ್ಯೂಟ್ ಅನ್ನಿಸ್ತು ನನಗೆ. ಇದೇ ಥರದ್ದು ಲೋಟದಿತ್ತು, ಅವರಿಗೆ ಯೂಸ್ ಆಗ್ತಿತ್ತು, ಅದು ತಗೊಳ್ಳೋಣ ಅಂದ್ಕೊಂಡೆ. ಬಟ್ ಅದು ಯಾವುದು ಕೂಡ ಈ ಥರ ಲಾಕ್ ಬೀಳ್ತಿರಲಿಲ್ಲ ಅಷ್ಟಾಗಿ. ಸೊ ತಗೊಂಡು ಸುಮ್ಮನೆ ವೇಸ್ಟ್ ಆಗೋದು ಯಾಕೆ ಅಂತ ನಾನು ಈ ಬಾಕ್ಸ್ನೇ ತಗೊಂಡೆ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ನಾನು ಈ ಸ್ಪೂನ್ಸ್ನ ತೊಗೊಂಡೆ. ಒಂಥರ ಕ್ಯೂಟಾಗಿತ್ತು, ಈಗೇನಾದರೂ ಪಾಯಸ ಅದು ಇದು ಮಾಡಿದಾಗ ಚೆನ್ನಾಗಿರುತ್ತೆ ಅನ್ನಿಸ್ತು, ಹಾಗೆ ಇದನ್ನ ತೊಗೊಂಡೆ. 5 ಪೀಸ್ ತೊಗೊಂಡೆ ಇದು. ಆ್ಯಂಡ್ ಫೋರ್ಕ್, ಈಗ ಮ್ಯಾಗಿ ಅದು ಇದು ಮಾಡಿದ್ರೆ ಟೈಮ್ ಪಾಸಿಗೆ ಮಧ್ಯಾಹ್ನದ ಹೊತ್ತೆಲ್ಲ ತಿನ್ನೋಕ್ಕೆ ಬೇಕಲ್ಲ ಫೋರ್ಕು, ಹಾಗಾಗಿ ಫೋರ್ಕ್ನ ತೊಗೊಂಡೆ. ಆ್ಯಂಡ್ ಇನ್ನು ಕೆಲವೊಂದಷ್ಟು ಐಟಮ್ ತಗೊಂಡಿದ್ದೀನಿ. ದಿಸ್ 2 ಗ್ಲಾಸ್ ಪುಟ್ಟಾಣಿಗೆ ಕ್ಯೂಟಾಗಿದೆ, ಒಂಥರ ಏನಾದರೂ ನಾವು ಕ್ಯಾರಿ ಮಾಡ್ಬೋದು. ಬೆಳಕು ನೋಡಿ ಹೇಗೆ ಬರ್ತಿದೆ. ಇದು ಬೈ 1 get 1 ಇತ್ತು ಇದು. ಸೊ 2 ತೊಗೊಂಡೆ. ಆರಾಮಾಗಿ ನಾವು ಸಾಸಿವೆ ಅಥವಾ ಜೀರಿಗೆ ಅಂಥವೆಲ್ಲ ಹಾಕಿಕ್ಬೋದು, ಕಿಚನ್ ಐಟಮ್. ಸೊ ಚೆನ್ನಾಗಿದೆ. ಈ ಒಂದು ಕ್ಯೂಟ್ ಆಗಿರುವಂತಹ ಎಲ್ಲ ಬಾಕ್ಸ್ನ ತೊಗೊಂಡೆ. ಆ್ಯಂಡ್ ಇನ್ನೂ ಕೆಲವೊಂದಷ್ಟು ಐಟಮ್ ತೊಗೊಂಡೆ ನಾನು, ಬಟ್ ಅದು ತೋರಿಸ್ಲಬೇಡೋ ಗೊತ್ತಾಗ್ತಿಲ್ಲ. ಇದೊಂದು ಮ್ಯಾಟ್ ತೊಗೊಂಡೆ. ಆ್ಯಂಡ್ ಇಲ್ಲೊಂದಿದೆ ಮ್ಯಾಟ್, ಇದನ್ನು ತೊಗೊಂಡೆ. ನನಗೆ ಇದಂತೂ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ, ನನಗೆ ಈ ರೀತಿ ಸಾಫ್ಟಾಗಿರೋದು ಅಂದರೆ ಇಷ್ಟ. ಸೊ ಇದು ಇಷ್ಟ ಆಯಿತು ನನಗೆ. ಸೊ ಇದನ್ನ ಕೂಡ ತೊಗೊಂಡೆ. ಆ್ಯಂಡ್ 2 ತಟ್ಟೆ ತೊಗೊಂಡೆ ನಾನು. ಸೊ ಎಲ್ಲದೂ ಫ್ಲ್ಯಾಶ್ ಹೊಡಿತಿದೆ. ಇದು ದೋಸೆ ಇಡ್ಲಿ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ ಅನ್ನಿಸ್ತು, ಸೊ ಹಾಗಾಗಿ ತೊಗೊಂಡೆ ನಾನು ಇದನ್ನ. ಅದು ಬಿಟ್ಟರೆ ದಿಸ್ ಬಾಕ್ಸ್ ಆ್ಯಂಡ್ ಒಂದು ಬ್ರಷ್, ದಟ್ಸ್ ಇಟ್. ಇಷ್ಟು ನನ್ನ ಶಾಪಿಂಗ್ನ ವಿಡಿಯೋ ಆಗಿತ್ತು. ಜಸ್ಟ್ 2000 rupeesಲ್ಲಿ ನಾನು ಇಷ್ಟೆಲ್ಲ ಐಟಮ್ಸ್ನ ತೊಗೊಂಡೆ. ಆ್ಯಂಡ್ ಇನ್ನು ಇದೇ ರೀತಿಯಾದಂತಹ ಶಾಪಿಂಗ್ ವ್ಲಾಗ್ಸ್ ನಿಮಗೆ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಟಾಟಾ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.